ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಬಿಸಿಯೂಟ ಸಿಬ್ಬಂದಿಯಿಂದ ಮುಂದುವರೆದಿದೆ ಪ್ರತಿಭಟನೆ. ಧರಣಿ ನಡೆಸ್ತಾ ಇದ್ದಂತ ಮತ್ತೋರ್ವ ಮಹಿಳೆ ಅಸ್ವಸ್ಥರಾಗಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಿಸಿಯೂಟ ತಯಾರು ಮಾಡುವಂತಹ ಸಿಬ್ಬಂದಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅಹೋರಾತ್ರಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಬಹಳಷ್ಟು ಮಂದಿ ಅಸ್ವಸ್ಥರಾಗ್ತಾ ಇದ್ದಾರೆ. ಇದೀಗ ಸಿಗ್ತಾ ಇರುವಂತಹ ಮಾಹಿತಿಯಂತೆ ಮತ್ತೋರ್ವ ಮಹಿಳೆ ಅಸ್ವಸ್ಥರಾಗಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಅವರನ್ನ ಸ್ಥಳೀಯ ಒಂದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸಿದ್ದರಾಮಯ್ಯ ಸ್ಥಳಕ್ಕೆ ಬರುವವರೆಗೂ ಕೂಡ ನಾವು ಪ್ರತಿಭಟನೆಯನ್ನ ವಾಪಸ್ ಪಡೆಯೋದಿಲ್ಲ ಅಂತ ಹೇಳಿ ತಮ್ಮ ಪಟ್ಟನ್ನ ಮುಂದುವರಿಸಿದ್ದಾರೆ ಬಿಸಿಯೂಟ ತಯಾರಕರು ಅಂತ ಹೇಳಿ ತಿಳಿದು ಬಂದಿದೆ. ಸಿಎಂ ಮಹಾಮಸ್ತಕಾಭಿಷೇಕದ ಉದ್ಘಾಟನೆಗೆ ತೆರಳಿರುವಂತಹ ಹಿನ್ನೆಲೆಯಲ್ಲಿ ಅವ್ರು ಬರೋದು ಕೂಡ ಇನ್ನೂ ಬಹಳಷ್ಟು ತಡವಾಗಬಹುದು. ಆದರೆ ಸಿಎಂ ಬರೋ ತನಕ ನಾವು ನಮ್ಮ ಪ್ರತಿಭಟನೆಯನ್ನ ಹಿಂಪಡೆಯೋದಿಲ್ಲ. ಸಿಎಂ ಬಂದು ನಮಗೆ ಆಶ್ವಾಸನೆ ಕೊಡೋ ತನಕನೂ ಕೂಡ ನಾವು ನಮ್ಮ ಪ್ರತಿಭಟನೆಯನ್ನ ಹಿಂತೆಗೆದುಕೊಳ್ಳೋದಿಲ್ಲ, ಹಿಂದಕ್ಕೆ ಸರಿಯೋ ಮಾತೇ ಇಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಪ್ರತಿಭಟನಾಕಾರರು. ಸರ್ಕಾರ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿರ್ಲಕ್ಷ್ಯ ಧೋರಣೆಯನ್ನ ತೋರಿದ್ರೆ ಚುನಾವಣೆಯಲ್ಲಿ ಸೂಕ್ತ ಉತ್ತರವನ್ನ ಕೊಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಹಾಗೆ ಮುಖ್ಯಮಂತ್ರಿಗಳು ನಮಗೆ ಲಿಖಿತ ರೂಪದಲ್ಲಿ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಇವರು ಆಗ್ರಹಿಸ್ತಾ ಇದ್ದಾರೆ. ಬಿಸಿಯೂಟ ತಯಾರಕರ ಸಂಘ ಎಐಟಿಯುಸಿ ವತಿಯಿಂದನೂ ಕೂಡ ಅಂದ್ರೆ ಎಐಟಿಯುಸಿ ಕೂಡ ಇದಕ್ಕೆ ಸಾಥ್ ಕೊಟ್ಟಿದೆ. ನಿನ್ನೆಯಿಂದನೂ ಕೂಡ ನಾವು ಗಮನಿಸ್ತಾ ಇದ್ವಿ. ಎಐಟಿಯುಸಿಗೆ ಸಂಬಂಧಪಟ್ಟಂತ ಬಹಳಷ್ಟು ಮಂದಿ ಕಾರ್ಯಕರ್ತರು ಕೂಡ ಇವರಿಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಂತೆ ಇದೀಗ ಪ್ರತಿಭಟನೆ ಮುಂದುವರೆದಿದೆ. ಹಾಗೆ ಓರ್ವ ಮಹಿಳೆಯಲ್ಲಿ ಅಸ್ವಸ್ಥರಾಗಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆ ರಾತ್ರಿ ಪಾಪ ಬಹಳ ಚಳಿ ಇತ್ತು. ಆ ಚಳಿಯಲ್ಲೂ ಕೂಡ ಇವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಇವರಿಗೆ ಹೊದಿಕೆ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಇದ್ಯಾವುದೂ ಕೂಡ ಸರಿಯಾಗಿ ಸಿಗ್ತಾ ಇಲ್ಲ. ವಿಪರೀತವಾದಂತಹ ಸೊಳ್ಳೆಗಳು ಬೇರೆ ಆ ಫ್ರೀಡಂ ಪಾರ್ಕ್ನ ಸುತ್ತಮುತ್ತ. ಈ ಕಾರಣಕ್ಕಾಗಿ ಬಹಳ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು. ರಾತ್ರಿ ಇವರು ಚಳಿಯಲ್ಲೂ ಪ್ರತಿಭಟನೆಯನ್ನ ಮುಂದುವರಿಸಿದಂತ ಕಾರಣದಿಂದಾಗಿ ಈಗ ನೋಡಿದ್ರೆ ಬಹಳಷ್ಟು ಬಿಸಿಲು, ನೆತ್ತಿ ಮೇಲೆ ಸುಡೋ ಬಿಸಿಲು. ಈ ಕಾರಣಕ್ಕಾಗಿ ಸಹಜವಾಗಿಯೇ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಯಾರಿಗಾದ್ರೂ ಕೂಡ. ಅಂಥದ್ರಲ್ಲಿ ಮಹಿಳೆಯರೆಲ್ಲ ಊಟ ಸರಿ ಇಲ್ಲ, ನಿದ್ದೆ ಸರಿ ಇಲ್ಲ, ಪ್ರತಿಭಟನೆಯಲ್ಲಿ ತೊಡಗಿರುವಂತ ಕಾರಣ. ಮತ್ತೊಂದು ಕಡೆ ತನ್ವೀರ್ ಸೇಠ್ ಅವರು ಬಂದು ಏನೋ ಭರವಸೆಯನ್ನ ಕೊಟ್ಟು ಏನೋ ಒಂದು ಸಮಸ್ಯೆಯನ್ನ ಬಗೆಹರಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಿರೀಕ್ಷೆ ಇತ್ತು. ಅವ್ರು ನಡೆಸಿದಂಥ ಸಭೆ ಕೂಡ ವಿಫಲ ಆಗಿದೆ. ಅವ್ರು ಯಾವುದೇ ರೀತಿಯಾದಂತಹ ಆಶ್ವಾಸನೆ ಕೊಡೋದಕ್ಕೂ ಕೂಡ ಅವರಿಂದನೂ ಕೂಡ ಸಾಧ್ಯ ಆಗಲಿಲ್ಲ. ಅವ್ರ ಮೇಲಿಟ್ಟಿದ್ದಂತಹ ನಂಬಿಕೆ ಅಂದ್ರೆ ಏನಾದ್ರು ಒಂದು ಆಶ್ವಾಸ ಸಿಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅದು ಕೂಡ ಸುಳ್ಳಾಗಿದೆ. ಸಿಟ್ಟಾಗಿರುವಂತಹ ಇವರೆಲ್ಲ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ನಿನ್ನೆ ರಾತ್ರಿ ಕೂಡ ನಾವು ಗಮನಿಸ್ತಾ ಇದ್ವಿ, ಬಹಳ ವಿಪರೀತವಾದಂತಹ ಚಳಿ. ಆ ಚಳಿ ನಡುವೆನೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ಕೆಲವರು ಮಕ್ಕಳೊಂದಿಗೆ ಬಂದು ಗ್ರೌಂಡ್ ನಲ್ಲಿ ಕುಳಿತುಕೊಂಡಿದ್ದಾರೆ. ಹೀಗೆ ಒಂದಷ್ಟು ಮಂದಿ ಅಸ್ವಸ್ಥ ಕೂಡ ಆಗಿದ್ದಾರೆ. ಅವರಿಗೆಲ್ಲ ಸ್ಥಳದಲ್ಲೇ ಚಿಕಿತ್ಸೆ ಕೊಡುವಂತ ಕೆಲಸ ಕೂಡ ಆಗ್ತಾ ಇದೆ. ಮತ್ತೋರ್ವ ಮಹಿಳೆ ಈಗ ಅಸ್ವಸ್ಥಗೊಂಡಿರುವಂತಹ ಕಾರಣದಿಂದಾಗಿ ಸ್ವಲ್ಪ ಏರುಪೇರು ಆರೋಗ್ಯದಲ್ಲಾಗಿರುವಂತಹ ಕಾರಣದಿಂದಾಗಿ ಮತ್ತೆ ಗಂಭೀರ ಸ್ವರೂಪದ ಬದಲಾವಣೆ ಆಗಬಾರ್ದು ಆರೋಗ್ಯದಲ್ಲಿ ಅಂತ ಹೇಳಿ ಅವರನ್ನ ಈಗ ಸ್ಥಳೀಯ ಒಂದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ವಿಜುವಲ್ಸ್ ಅನ್ನ ನಾವಿಲ್ಲಿ ಗಮನಿಸ್ತಾ ಇದ್ವಿ. ಮತ್ತೊಂದ್ ಕಡೆ ಖುದ್ದು ಸಿಎಂ ಬರಬೇಕು ಪ್ರತಿಭಟನಾ ಸ್ಥಳಕ್ಕೆ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಸಿಎಂ ಬರುವಂತ ಸಾಧ್ಯತೆ ಕೂಡ ಇದೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಅವರು ಸದ್ಯ ಹಾಸನದಲ್ಲಿರುವಂತಹ ಕಾರಣದಿಂದಾಗಿ ಶ್ರವಣಬೆಳಗೊಳದಲ್ಲಿ ಇವತ್ತು ಮಹಾಮಸ್ತಕಾಭಿಷೇಕಕ್ಕೆ ಚಾಲನೆ ಸಿಕ್ಕಿದೆ. ಈಗ ಚಾಲನೆ ಕೊಟ್ಟು ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಿಎಂ ಕೂಡ ಭಾಗಿಯಾಗಿದ್ದಾರೆ. ಈ ಕಾರಣದಿಂದಾಗಿ ಸದ್ಯದ ಮಟ್ಟಿಗಂತೂ ಸಿಎಂ ಬಹುಶಃ ಬರುವಂತ ಸಾಧ್ಯತೆ ಕಡಿಮೆ. ಮಧ್ಯಾಹ್ನದ ನಂತರದಲ್ಲೇ ಅವರು ಬರ್ಬೋದು. 2 ಗಂಟೆ ನಂತರದಲ್ಲಿ ಸಿಎಂ ಬಂದ್ರೆ ಆ ಟೈಮ್ನಲ್ಲಿ ಬರಬಹುದು. ಅದು ಕೂಡ ಖಚಿತವಾಗಿಲ್ಲ. ಈ ಕಾರಣಕ್ಕಾಗಿ ಪ್ರತಿಭಟನೆ ನಡೆಸ್ತಾ ಇರುವಂತವರು ಬಿಸಿಯೂಟ ತಯಾರಕರು ತಮ್ಮ ಪಟ್ಟಣ ಮುಂದುವರಿಸಿದ್ದಾರೆ. ಅತಿ ಬಿಸಿಲು ಬೇರೆ ಇರುವಂತಹ ಕಾರಣದಿಂದಾಗಿ ಎಲ್ಲ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತಾ ಅನ್ನುವಂಥ ಭಯ ಸಹಜವಾಗೇ ಇದೆ.